ಭಾರತ ಕೊಟ್ಟಂತಹ ಏಟಿಗೆ ಪತರುಗುಟ್ಟಿ ಇನ್ನೂ ಕೂಡ ಸುಧಾರಿಸಿಕೊಳ್ಳಲು ಒದ್ದಾಡ್ತಾ ಇರುವಂತಹ ಪಾಕಿಸ್ತಾನ ತನ್ನ ನೆರೆಯ ರಾಷ್ಟ್ರ ಅಫ್ಘಾನಿಸ್ತಾನದ ಮೇಲೆ ಕಾಲು ಕೆರೆದು ಜಗಳಕ್ಕೆ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಭಾರತದ ಪ್ರವಾಸವನ್ನು ಕೈಗೊಂಡಂತಹ ಸಂದರ್ಭದಲ್ಲಿಯೇ ಏರ್ ಸ್ಟ್ರೈಕ್ ಮಾಡಿತ್ತು. ಈಗ ಪಾಕ್ನಿಂದ ಅಫ್ಘಾನ್ ಮೇಲೆ ಫತಾಹ ಮಿಸೈಲ್ ದಾಳಿಯಲ್ಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇತ್ತು. ಈಗ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ, ಹಲವರಿಗೆ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತೀಕಾರವನ್ನು ತೀರಿಸಿಕೊಳ್ಳದೆ ಬಿಡಲ್ಲ ಅಂಥೇಳಿ ತಾಲಿಬಾನಿಗಳು ಮತ್ತೊಮ್ಮೆ ಪಾಕಿಸ್ತಾನಿಗಳಿಗೆ ವಾರ್ನ್ ಮಾಡಿದ್ದಾರೆ. ಪಾಕಿಸ್ತಾನದ 10 ಸೈನಿಕರು ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಮೂಲಕ ಎರಡು ದೇಶಗಳ ನಡುವಿನ ಪರಿಸ್ಥಿತಿ ಮತ್ತಷ್ಟು ವಿಷಮಗೊಳ್ತಾ ಇರುವಂಥದ್ದು. ಯಾವಾಗ ಶತ್ರುವಿನ ಶತ್ರು ಮಿತ್ರ ಆದ್ನೋ, ಅರ್ಥಾತ್ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ತಿಕ್ಕಾಟ ಇದ್ದಿದ್ದೇ, ಗಡಿಯಲ್ಲಿ ಆಗಾಗ ಈ ರೀತಿಯ ಕಿತಾಪತಿಗಳು ಗಲಾಟೆಗಳು ಆಗ್ತಾ ಇದ್ದಿದ್ದೆ. ಯಾವಾಗ ಮೊಟ್ಟ ಮೊದಲ ಬಾರಿಗೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರೊಬ್ಬರು ಭಾರತಕ್ಕೆ ಬರ್ತಾರೆ, ಭಾರತದ ನೆಲದಲ್ಲಿ ನಿಂತು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಇದರಿಂದ ಉರಿದುರಿದು ಹೋಗುವಂತಹ ಪಾಕಿಸ್ತಾನ ರಾತ್ರೋರಾತ್ರಿ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡಿತ್ತು. ಅದರಲ್ಲೂ ಕೂಡ ಅಫ್ಘಾನಿಸ್ತಾನದ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ಫತಾಹ ಮಿಸೈಲ್ ಸೇರಿ JF-17 ಸೇರಿ ಮಿರಾಜ್ 5 ಯುದ್ಧ ವಿಮಾನಗಳನ್ನು ಬಳಸಿ ಅಟ್ಯಾಕ್ ಮಾಡಿತ್ತು. ಈಗ ಅದಕ್ಕೆ ಪ್ರತೀಕಾರವನ್ನು ಅಫ್ಘಾನಿಸ್ತಾನ ಪಡೆದುಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಎರಡು ದೇಶಗಳ ನಡುವಿನ ಪರಿಸ್ಥಿತಿ ಮತ್ತಷ್ಟು ವಿಷಮಗೊಳ್ತಾ ಇದೆ ಅನ್ನೋದು ಬೆಳವಣಿಗೆಗಳ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಪಾಕಿಸ್ತಾನ ಇನ್ನೂ ಕೂಡ ಭಾರತ ಕೊಟ್ಟಂತಹ ಏಟಿನಿಂದಲೇ ಸುಧಾರಿಸಿಕೊಂಡಿಲ್ಲ. ಈಗ ಅಫ್ಘಾನಿಸ್ತಾನದ ಜೊತೆಗೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಹೋಗೋದು, ಈ ರೀತಿಯ ಮಿಸೈಲ್ಸ್ ಅಟ್ಯಾಕ್ ಮಾಡುವ ಮೂಲಕ ಏನು ಮಾಡೋದಕ್ಕೆ ಹೊರಟಿದೆ ಅಂತ ಹೇಳಿ ಪ್ರಕಾಶ್. ನೋಡಿ, ಯುದ್ಧ ಅಧಿಕೃತವಾಗಿ ಆರಂಭ ಆಗದಿದ್ರೂ ಕೂಡ ಅಥವಾ ಘೋಷಣೆ ಆಗದಿದ್ರೂ ಕೂಡ ಇದೀಗ ಅಫ್ಘಾನಿಸ್ತಾನದ ಹಲವು ನಗರಗಳ ಮೇಲೆ, ಹಲವು ಪ್ರಾಂತ್ಯಗಳ ಮೇಲೆ ಇದೀಗ ಪಾಕಿಸ್ತಾನ ಏರ್ ಸ್ಟ್ರೈಕನ್ನು ಮಾಡಿದೆ. ಮಿಡ್ ನೈಟ್ ಈ ಒಂದು ಆಪರೇಷನನ್ನು ಮಾಡಿದೆ. ಇದರಲ್ಲಿ ಸುಮಾರು ಹಾನಿಯಾಗಿದೆ ಅಫ್ಘಾನಿಸ್ತಾನದ ಪ್ರಾಂತ್ಯಗಳಲ್ಲಿ. ಸೊ ಇದಕ್ಕೆ ಪ್ರತಿದಾಳಿಯನ್ನು ಈಗ ತಾಲಿಬಾನ್ ಪಡೆಗಳು ಕೂಡ ಆರಂಭವನ್ನು ಮಾಡಲಾಗಿದೆ. ಪಾಕಿಸ್ತಾನದ ಗಡಿಯಲ್ಲಿದ್ದಂತಹ ಸುಮಾರು ಚೆಕ್ ಪೋಸ್ಟ್ಗಳನ್ನು, ಠಾಣೆಗಳನ್ನು ಧ್ವಂಸ ಮಾಡೋದರಲ್ಲಿ ಈಗ ತಾಲಿಬಾನ್ನ ಪಡೆಗಳು ಕೂಡ ಯಶಸ್ವಿ ಆಗಿದ್ದಾವೆ. ಪ್ರಮುಖವಾಗಿ ಡುರಾಂಡ್ ಅನ್ನುವಂತಹ ಅಂತಾರಾಷ್ಟ್ರೀಯ ಗಡಿ, ಅದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಅಂತಾರಾಷ್ಟ್ರೀಯ ಗಡಿ, ಅಲ್ಲಿ ಎರಡೂ ರಾಷ್ಟ್ರಗಳ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಸೊ ನಿನ್ನೆ ಯಾವಾಗ ತಾಲಿಬಾನ್ ಪಡೆಗಳು ಪಾಕಿಸ್ತಾನದ ಚೆಕ್ ಪೋಸ್ಟ್ಗಳ ಮೇಲೆ ಮತ್ತು ಠಾಣೆಗಳ ಮೇಲೆ, ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಆರಂಭ ಮಾಡ್ತು, ಆಗ ಸುಮಾರು ರಾತ್ರಿ 10 ಗಂಟೆಯ ನಂತರ ಮತ್ತೆ ಏರ್ ಸ್ಟ್ರೈಕನ್ನು ಮಾಡೋದಕ್ಕೆ ಮುಂದಾಗುತ್ತೆ. ಈ ಒಂದು ಏರ್ ಸ್ಟ್ರೈಕ್ನಲ್ಲಿ ಪಾಕಿಸ್ತಾನ ತನ್ನ ಒಂದು ಫೈಟರ್ ಜೆಟ್ಗಳನ್ನು ಬಳಸ್ಕೊಂಡು ಬಾಂಬ್ ದಾಳಿಯನ್ನು ಮತ್ತು ಮಿಸೈಲ್ ದಾಳಿಯನ್ನು ಕೂಡ ನಡೆಸುತ್ತೆ. ಯಾವಾಗ ಈ ದಾಳಿಯ ತೀವ್ರತೆ ಹೆಚ್ಚಾಗುತ್ತೆ, ಆಗ ಖುದ್ದು ತಾಲಿಬಾನ್ನ ಕಮಾಂಡರೇ ಈ ಫೀಲ್ಡ್ಗೆ ಇಳಿತಾರೆ. ಹಮೀದ್ ಖೊರಸಾನಿ ಕಮಾಂಡರ್ ಇವರು ತಾಲಿಬಾನ್ದು. ಖುದ್ದು ಅವರೇ ಬಂದು ಈ ಡುರಾಂಡು ಅಂತಾರಾಷ್ಟ್ರೀಯ ಗಡಿಗೆ ಬರ್ತಾರೆ. ಅಲ್ಲಿದ್ದಂತಹ ಚೆಕ್ ಪೋಸ್ಟ್ಗಳ ಮೇಲೆ ಕೂಡ ದಾಳಿಯನ್ನು ನಡೆಸ್ತಾರೆ. ಅದಾದ ಬಳಿಕ ಪಶ್ತೂನ್ ಅನ್ನುವಂತಹ ನಾಗರಿಕರ ಮೇಲೆ ಈ ಒಂದು ಏರ್ ಸ್ಟ್ರೈಕ್ ಆಗುತ್ತೆ. ಸೊ ಅಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಸದ್ಯಕ್ಕೆ 8 ಪಾಕಿಸ್ತಾನದ ಸೈನಿಕರು ಮೃತಪಟ್ಟಿದ್ದಾರೆ ಈ ದಾಳಿಯಲ್ಲಿ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆದರೆ ಇದರ ಸ್ವರೂಪ ಮತ್ತು ಇದರ ತೀವ್ರತೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಪ್ರೇಮ್.